ಖರ್ಗೆ ತವರಲ್ಲಿ ಕಾವೇರ್ತಾ ಇದೆ ಲೋಕಸಭಾ ಅಖಾಡ. ಕಾಂಗ್ರೆಸ್ನ ಭದ್ರಕೋಟೆಯನ್ನ ಮರಳಿ ಪಡೆಯೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಉಮೇಶ್ ಜಾಧವ್ ಸೋಲಿಸೋದಕ್ಕೆ ಕಾಂಗ್ರೆಸ್ ಕಸರತ್ತು ನಡೆಸ್ತಾ ಇದೆ. ರಾಧಾಕೃಷ್ಣ ದೊಡ್ಡಮನಿ ಗೆಲ್ಲಿಸುವಂತೆ ಖರ್ಗೆ ಸೂಚನೆ ಕೊಟ್ಟಿದ್ದಾರೆ. ಕಲಬುರಗಿಯ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಈ ಟಾಸ್ಕ್ ಕೊಟ್ಟಿರೋದು. ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು ಅಂತ ಶಾಸಕರು ಸಚಿವರೆಲ್ಲ ಈಗ ಟೊಂಕ ಕಟ್ಟಿ ನಿಂತಿದ್ದಾರೆ. ಕಲಬುರಗಿ ಕ್ಷೇತ್ರ ಯಾಕೆ ಈ ಬಾರಿ ಖರ್ಗೆ ಅವರು ಸ್ಪರ್ಧೆ ಮಾಡ್ತಾ ಇಲ್ಲ ಅಂತ ಹೇಳಿ ಬಿಜೆಪಿ ಅದನ್ನು ಟೀಕೆ ಮಾಡಿತ್ತು. ಸೋಲಿನ ಭಯ, ಆ ಕಾರಣಕ್ಕಾಗಿ ಅವರು ಸ್ಪರ್ಧೆ ಮಾಡ್ತಾ ಇಲ್ಲ, ಅದರ ಬದಲು ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಟಿಕೆಟ್ ಕೊಡಿಸಿದ್ದಾರೆ ಅಂತ ಹೇಳಿ ಉಮೇಶ್ ಜಾಧವ್ ಅವರು ಅವರ ಗರಡಿಯಿಂದನೇ ಹೊರಗೆ ಬಂದು ಬಿಜೆಪಿ ಸೇರ್ಪಡೆಯಾಗಿ ಕಳೆದ ಬಾರಿ ಖರ್ಗೆ ಅವರನ್ನು ಸೋಲಿಸಿ ಆ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾದವರು. ಸೊ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಕಾಂಗ್ರೆಸ್ನ ಹಿಡಿತದಲ್ಲಿದ್ದಂಥ ಕಲಬುರಗಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕೈ ತಪ್ಪಿತ್ತು. ಬಟ್ ಈ ಬಾರಿ ಹಾಗಾಗಬಾರ್ದು ಅನ್ನೋ ಕಾರಣಕ್ಕೆ ಬಹಳ ಎಚ್ಚರಿಕೆ ವಹಿಸಿಕೊಂಡು ಶತಾಯಗತಾಯ ಮತ್ತೆ ಅಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸೋ ಹಾಗೆ ಮಾಡಬೇಕು ಅಂತ ಖರ್ಗೆ ಅವರು ಒಂದು ಎಐಸಿಸಿ ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ. ಸದ್ಯ ಅವರ ಸ್ವಕ್ಷೇತ್ರ ಆಗಿರೋದ್ರಿಂದ ಪ್ರತಿಷ್ಠೆಯೂ ಕೂಡ ಹೌದು. ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಾಗಿರೋದು ಅನಿವಾರ್ಯ. ಅದಕ್ಕಾಗಿ ಏನೆಲ್ಲ ಕಸರತ್ತು ನಡೆಸಬೇಕು ಅದೆಲ್ಲವನ್ನು ಮಾಡಿ ಅಂತ ಶಾಸಕರು ಸಚಿವರಿಗೆ ಸೂಚನೆ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಜರಂಗಿ. ಒಟ್ಟಾರೆ ಕಲಬುರಗಿಯ ಈ ಬಾರಿ ಚುನಾವಣಾ ವಾತಾವರಣ ಹೇಗಿದೆ? ಕಾಂಗ್ರೆಸ್ ವಶಪಡಿಸ್ಕೊಳ್ಬೇಕು ಅನ್ನೋ ಮನಸ್ಥಿತಿಯಲ್ಲಿದೆ, ಪೂರಕವಾಗಿದೆ ಅನ್ಸುತ್ತಾ? ಖಂಡಿತವಾಗಿಯೂ ಕೂಡ ಕಲಬುರಗಿಯ ಲೋಕಸಭೆ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಒಂದು ಮತಯುದ್ಧದ ರಣಕಣ ರಂಗೇರ್ತಾ ಇದೆ. ಈಗಾಗಲೇ ಕಳೆದ ಬಾರಿ ಕಲಬುರಗಿ ಅಂದರೆ ಕಾಂಗ್ರೆಸ್ನ ಭದ್ರಕೋಟೆ, ಅದರಲ್ಲೂ ಕೂಡ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರು ಪ್ರತಿನಿಧಿಸುವಂತ ಕ್ಷೇತ್ರ. ಕಳೆದ ಬಾರಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋಲು ಉಂಡಿದ್ರು. ಅಂದ್ರೆ ಖರ್ಗೆ ಕೋಟೆಯನ್ನ ಬಿಜೆಪಿ ಭೇದಿಸಿತ್ತು, ಬಿಜೆಪಿ ವಿಜಯ ಪತಾಕೆ ಕೂಡ ಹಾರಿಸಿತ್ತು. ಇದೀಗ ಈ ಬಾರಿ ಕೂಡ ಶತಾಯಗತಾಯ ಒಂದು ಕಲಬುರಗಿಯನ್ನು ಕಾಂಗ್ರೆಸ್ನ ಭದ್ರಕೋಟೆ ಇದೆ, ಅದನ್ನ ವಾಪಸ್ ಮರಳಿ ಪಡಿಬೇಕು, ಮತ್ತೆ ಈ ಒಂದು ಕಾಂಗ್ರೆಸ್ ಭದ್ರಕೋಟೆನ ವಶಕ್ಕೆ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಬಾರಿ ಕಾಂಗ್ರೆಸ್ ಪಡೆ ಕಂಪ್ಲೀಟ್ ಆಗಿ ಒಂದು ಅಬ್ಬರದ ಪ್ರಚಾರದಲ್ಲಿ ತೊಡಗಿರುವಂತದ್ದು. ಈಗಾಗಲೇ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ದೊಡ್ಡ ಜವಾಬ್ದಾರಿ ಇರೋ ಕಾರಣಕ್ಕಾಗಿ ಅವರು ಸ್ಪರ್ಧೆಯಿಂದ ಹಿಂದೆ ಉಳಿದಿದ್ದಾರೆ. ಆದ್ರೆ ಅವರ ಬದಲಾಗಿ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಈಗ ಟಿಕೆಟ್ ಕೊಟ್ಟು ಅಖಾಡಕ್ಕೆ ಇಳಿಸಿದ್ದಾರೆ. ಇದೀಗ ಕಲಬುರಗಿಯಲ್ಲಿ ಕೂಡ ವಿಶೇಷವಾಗಿ ಗಮನಿಸಬೇಕಾಗಿರುವಂತದ್ದು, ಒಂದ್ ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರ ಆದ್ರೆ ಮತ್ತೊಂದು ಕಡೆಗೆ ಅವರ ಅಳಿಯ ಅಖಾಡದಲ್ಲಿರೋದ್ರಿಂದಾಗಿ ಶತಾಯಗತಾಯ ಈ ಬಾರಿ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕು, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೇಬೇಕು ಅನ್ನುವಂತ ಪಣ ಕೂಡ ತೊಟ್ಟಿರುವಂತದ್ದು. ಯಾಕಂದ್ರೆ ಎಸಿಸಿ ಅಧ್ಯಕ್ಷರ ತವರು ಕ್ಷೇತ್ರ ಇರೋದ್ರಿಂದಾಗಿ ಇದನ್ನ ಒಂದ್ ರೀತಿ ಪ್ರತಿಷ್ಠೆಯಾಗಿ ಕೂಡ ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಖರ್ಗೆ ಅವರ ಅಳಿಯ ಇಲ್ಲಿ ಗೆದ್ದಿದ್ದೆ ಆದ್ರೆ ಒಂದ್ ರೀತಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಒಂದು ವಿಜಯ ಸಾಧಿಸುವಂತಾಗುತ್ತೆ. ಆ ನಿಟ್ಟಿನಲ್ಲಿ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಈ ಒಂದು ಅಬ್ಬರದ ಪ್ರಚಾರದ ರೂವಾರಿ ಅದರಲ್ಲೂ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಖರ್ಗೆ ಅವರ ಪುತ್ರ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಮತ್ತೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅಬ್ಬರದ ಪ್ರಚಾರ ಕೂಡ ನಡೆಸಲಾಗ್ತಾ ಇದೆ. ಅದರಲ್ಲೂ ಕೂಡ ಗಮನಿಸಬೇಕಾಗಿರುವಂತ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅದರಲ್ಲಿ 6 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಶಾಸಕರಿದ್ದಾರೆ. ಹೀಗಾಗಿ 6 ಕಾಂಗ್ರೆಸ್ನ ಶಾಸಕರ ಕ್ಷೇತ್ರಗಳಲ್ಲಿ ಈ ಬಾರಿ ಎಂಪಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳು ಕಾಂಗ್ರೆಸ್ಗೆ ಬರಬೇಕು, ಎಂಪಿ ಅವರಿಗೆ ಪರವಾದ ಒಂದು ಮತ ಬೀಳಬೇಕು, ಅಭ್ಯರ್ಥಿ ಪರವಾಗಿ ಒಂದು ಮತ ಬೀಳಬೇಕು ಅನ್ನುವಂತ ಟಾರ್ಗೆಟ್ ಇಟ್ಕೊಂಡಿರುವಂತದ್ದು. ಹೀಗಾಗಿ ಪ್ರತಿಷ್ಠೆಯ ಕಣ ಆಗಿರೋದ್ರಿಂದಾಗಿ. ಓಕೆ, ಥ್ಯಾಂಕ್ ಯು ಬಜರಂಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.